ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶನಿವಾರದ ಪ್ರೇಮ ಕಾವ್ಯ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ರಾಮ್ಗೆ ಊರಿನ ಜನ ಎಲ್ಲ ಮನೆ ಸುಟ್ಟೋಗಿದೆ, ನೀವು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ರೆ, ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ರೆ, ನೀವು ಟ್ರೀಟ್ಮೆಂಟಿಂದ ನಮ್ಮ ಇಡೀ ಊರು ಜನನೇ ಟ್ರೀಟ್ಮೆಂಟ್ ತೊಗೊಂಡು ಹುಷಾರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ನಿಮಗೆ ಹೆಲ್ಪ್ ಮಾಡಿಲ್ಲ ಅಂದರೆ ಹೆಂಗೆ ಸರ್? ತಗೊಳ್ಳಿ, ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡ್ತೀವಿ, ನೀವು ಬೇಡ ಅಂತ ಹೇಳಿಬಿಡಿ, ತಗೊಳ್ಳಿ ಅಂತ ಹೇಳಿ ಎಲ್ಲ ಜನಗಳು ಕೂಡ ಸ್ವಲ್ಪ ಸ್ವಲ್ಪ ಅವ್ರ ಕೈಲಿ ಆದಷ್ಟು ದುಡ್ಡನ್ನ ಕೊಟ್ಬಿಟ್ಟು ಹೊರಡ್ತಾರೆ. ಅದನ್ನು ನೋಡಿದಂಥ ಪ್ರೇಮನ್ಗೆ ತುಂಬ ಖುಷಿ ಆಗುತ್ತೆ. ಆಗ ರಾಮ್ ಹೇಳ್ತಾ ಇದ್ದಾನೆ, ನೋಡು ಪ್ರೇಮ, ಇದರಲ್ಲಿ ಒಂದು 5,000 ಇದೆ ಅನಿಸುತ್ತೆ, ನಾನು 1,000 ತೊಗೊಂಡೋಗಿ ಮನೆಗೆ ಸಾಮಾನೆಲ್ಲ ತೊಗೊಂಬಂದ್ಬಿಡ್ತೇನೆ, ಮಿಕ್ಕಿದ್ದು ನೀನು ಇಟ್ಟಿರು, ಮುಂದಕ್ಕೆ ಏನಕ್ಕಾದ್ರೂ ಬೇಕಾಗುತ್ತೆ ಅಂತ ಹೇಳಿ ಸ್ವಲ್ಪ ದುಡ್ಡನ್ನ ಪ್ರೇಮ ಕೈಲಿ ಕೊಟ್ಟು ಇನ್ನು ಸ್ವಲ್ಪ ದುಡ್ಡನ್ನು ತೊಗೊಂಡು ಸಾಮಾನು ತೊಗೊಂಬರೋಕ್ಕೆ ಅಂತ ಹೇಳಿ ಮನೆಗೆ ಅಡುಗೆ ಸಾಮಾನು ತರೋದಕ್ಕೆ ಹೋಗ್ತಾನೆ. ಮತ್ತಿಲ್ಲಿ ಕಾವ್ಯ ತನ್ನ ಗೆಳತಿ ಸೌಜನ್ಯಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾಳೆ. ಥ್ಯಾಂಕ್ಸ್ ಕಣೆ ಸೌಜನ್ಯ, ನೀನು ನನ್ನ ಕೈಗೆ ಆಯಿಂಟ್ಮೆಂಟ್ ಹಚ್ಚಿದ್ದಕ್ಕೆ ನಾನು ಮಲಗಿದಾಗ ಅಂತ ಹೇಳ್ತಾಳೆ. ಆಗ ಅವಳ ಫ್ರೆಂಡ್ ಇದ್ದವಳು, ನಾನು ಯಾಕೆ ಹಚ್ಚಲಿ ನಿನ್ನ ಕೈಗೆ ಆಯಿಂಟ್ಮೆಂಟ್ನ? ಮೋಸ್ಟ್ಲಿ ಆ ಪ್ಲಂಬರ್ ಏನಾದರೂ ಹಚ್ಚಿದ್ನ ಕೈಗೆ. ಆ ಪ್ಲಂಬರು ಯಾರೋ ನಾನು ವಾಶ್ರೂಮಿಂದ ಬರೋ ಟೈಮ್ಗೆ ನಮ್ಮ ರೂಮಿಂದ ಆಚೆ ಹೋಗ್ತಾ ಇದ್ದ, ಅವನೇನಾದರೂ ನಿನ್ನ ಕೈಗೆ ಆಯಿಂಟ್ಮೆಂಟ್ ಹಚ್ಚೋದ್ನ ಅಂತ ಹೇಳ್ತಾಳೆ. ಆಗ ಕಾವ್ಯ ಇದ್ದವಳು, ಅಲ್ಲ ಕಣೆ, ಅನ್ನೋನ್ ಪ್ಲಂಬರ್ ನನ್ನ ಕೈಗೆ ಯಾಕೆ ಆಯಿಂಟ್ಮೆಂಟ್ ಹಚ್ತಾನೆ? ಅದು ಏನಪ್ಪ ಗೊತ್ತಾಗ್ತಾ ಇಲ್ಲ ನನಗಂತೂ, ಎಲ್ಲ ರಾಯರ ಆಶೀರ್ವಾದ ಅನಿಸುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ನನಗೆ ದಾರಿ ತೋರಿಸಿ ಎಲ್ಲ ಮುಂದೆ ನಡೆಸ್ತಾ ಇದೆಯಾ ರಾಯರೇ, ನೀವು ನನ್ನನ್ನು ಹೆಂಗಾದರೂ ಕಾಪಾಡ್ತಾ ಇದ್ದೀರಾ, ನನಗೆ ಇದೆಲ್ಲ ಮಾಡ್ತಾ ಇರೋದು ಯಾರು ಅಂತ ಗೊತ್ತಾಗ್ತಾ ಇಲ್ವಲ್ಲ ರಾಯರೇ ಅಂತ ಬೇಡ್ಕೊತಾ ಇರ್ತಾಳೆ. ಅದನ್ನು ನೋಡಿದಂಥ ಮಹಾದೇವ ತನ್ನ ರೂಮ್ ಕಿಟಕಿಯಿಂದ, ನೋಡಮ್ಮಿ, ಅದನ್ನೆಲ್ಲ ಮಾಡ್ತಾ ಇರೋದು ನಿನ್ನ ಗಂಡ ಮಹಾದೇವನೇ. ನೀನು ಓದಿ ಮುಗಿಸಿ ನಿನ್ನ ಸೈಂಟಿಸ್ಟ್ ದೊಡ್ಡ ವಿಜ್ಞಾನಿಯಾಗಿ ರಾಕೆಟ್ ಹಾರಿಸೋ ತನಕ ನಿನ್ನ ಹಿಂದೆನೇ ನಿನಗೆ ಗೊತ್ತಿಲ್ಲದಂಗೆ ನಿನ್ನೆಲ್ಲ ಜವಾಬ್ದಾರಿನೂ ಕಾರ್ಯನಿರ್ವಹಿಸಬೇಕಾಗಿರೋದು ಗಂಡನಾಗಿ ನನ್ನ ಕರ್ತವ್ಯ ಕಣಮ್ಮಿ. ನಾನು ನಿನಗೆ ಒಂದೇ ಒಂದು ತೊಂದರೆ ಆಗ್ದಂಗೆ ನಿನ್ನ ಹಿಂದೆ ನಾನು ಇರ್ತೀನಮ್ಮಿ ಅಂತ ಹೇಳಿ ಮನಸ್ಸಲ್ಲೇ ಅಂದ್ಕೊಳ್ತಾ ಇದ್ದಾನೆ. ಮತ್ತಿನ್ನೊಂದು ಕಡೆ ರಾಮ್ ರೇಷನ್ ತರೋದಕ್ಕೆ ಅಂತ ಹೋಗ್ತಾನೆ. ಅಲ್ಲಿ ಅದ್ರ ಆಪೋಸಿಟ್, ರೇಷನ್ ಅಂಗಡಿ ಆಪೋಸಿಟೇ ಒಂದು ಸೀರೆ ಅಂಗಡಿ ಇರುತ್ತೆ. ಅವನು ಫುಲ್ ಆಫ್ ಕನ್ಫ್ಯೂಷನು. ರೇಷನ್ ತಗೊಳ್ಳ ಅಥವಾ ಪ್ರೇಮಂಗೆ ಸೀರೆ ತಗೊಳ್ಳ, ಬೈ 1 get 1 ಹಾಕಿದ್ದಾರೆ, ಏನು ಮಾಡಲಿ ಅಂತ. ಒಂದ್ಸಲಿ ರೇಷನ್ ಅಂಗಡಿ ಕಡೆ ಹೋಗ್ತಾನೆ, ಒಂದ್ಸಲಿ ಬಟ್ಟೆ ಅಂಗಡಿ ಕಡೆ ಹೋಗ್ತಾನೆ. ಫೈನಲ್ ಆಗಿ ಸೀರೆ ಅಂಗಡಿಗೆ ಹೋಗ್ಬಿಟ್ಟು, ಸರ್ ಬೈ 1 get 1 ಅಂತ ಆಫರ್ ಹಾಕಿದ್ದೀರಲ್ಲ, ಅದು ಇದೆಯಾ ಅಂತ ಕೇಳ್ತಾನೆ. ಆಗ ಹೌದು ಇದೆ ಅಂತ ಹೇಳಿದಾಗ 2 ಸೀರೆ ಪ್ಯಾಕ್ ಮಾಡಿಸ್ಕೊಂಡು ಪ್ರೇಮಂಗೆ ತಗೊಂಡೋಗ್ತಾ ಇದ್ದಾನೆ. ಮತ್ತಿನ್ನೊಂದು ಕಡೆ ಮಹಾದೇವ ಪ್ರೇಮಗೆ ಫೋನ್ ಮಾಡಿಬಿಟ್ಟು, ಪ್ರೇಮ ಅವರೇ, ನಾನು ಏನು ಮಾಡಲಿ, ನನಗೆ ಅಲ್ಲಿ ಸೆಕ್ಯೂರಿಟಿ ಕೆಲಸ ಬೇಕು, ತಾತ ಪಾಪ ಮೊಮ್ಮಗಳು ಮದುವೆಗೆ ಹೋಗ್ಬೇಕಂತ ಸೆಕ್ಯೂರಿಟಿ ತಾತ, ಆದರೆ ನನಗೆ ಹೆಂಗೆ ಕೊಡ್ತಾನೆ? ಆ PG ಮಾಲೀಕನಿಗೆ ನಾನು ಮಹಾದೇವ ಅಂತ ಗೊತ್ತು, ನಾನು ಗೊತ್ತಿದ್ಮೇಲೆ ಅವ್ನು ಹೆಂಗೆ ನನಗೆ ಸೆಕ್ಯೂರಿಟಿ ಕೆಲಸ ಕೊಡ್ತಾನೆ? ಅಷ್ಟೇ ಅಲ್ಲ, ಅವ್ರು ಸೆಕ್ಯೂರಿಟಿ ಕೆಲಸ ಕೊಟ್ಟರು ಕೂಡ ನಿನ್ನ ತಂಗಿ ಕಾಡು ರಾಕ್ಷಸಿಗೆ ನಾನು ಹೋಗಿ ಅಲ್ಲಿ ಸೇರ್ಕೊಂಡಿದ್ದೀನಿ ಅಂತ ಗೊತ್ತಾದರೆ ಅವಳ ಮುಂದೆ ನಾನು ತಪ್ಪಿಸ್ಕೊಳಕ್ಕಾಗುತ್ತಾ ಅಂತ ಹೇಳ್ತಾನೆ. ಆಗ ಕಾವ್ಯ ಪ್ರೇಮ ಇದ್ದವಳು, ಅಯ್ಯೋ ಮಹಾದೇವ ಅವರು, ಇಷ್ಟೇನಾ? ಇಷ್ಟಕ್ಕೆ ಯಾಕೆ ಅಷ್ಟು ಚಿಂತೆ ಮಾಡ್ತೀರಾ? ನೀವು ಮಹಾದೇವ ಅಂತ ಗೊತ್ತಾದರೆ ತಾನೇ ಇದೆಲ್ಲ ಪ್ರಾಬ್ಲಮ್ ಆಗೋದು, ನೀವು ಮಹಾದೇವ ಅಂತ ಗೊತ್ತಿಲ್ಲಂಗೆ ಯಾಕೆ ಮಾಡ್ಬೋದಲ್ಲ ಅಂತ ಹೇಳ್ತಾಳೆ. ಆಗ ಮಹಾದೇವ ಇದ್ದನು, ಅಯ್ಯೋ ಪ್ರೇಮ ಅವರೇ, ನನಗೆ ಈಗಲೇ ತಲೆ ಕೆಟ್ಟು ಮೆಣಸಿಡ್ದೋಗಿದೆ, ನೀವು ಅದ್ರಲ್ಲಿ ಮತ್ತೆ ನನಗೆ ಹಿಂಗೆ ಹೇಳಿದ್ರೆ ಏನು ಅಂತಲೇ ಅರ್ಥ ಆಗ್ತಲ್ಲ, ಅದೇನು ಬಿಡಿಸಿ ಹೇಳಿ ಅಂತ ಹೇಳ್ತಾರೆ. ಆಗ ಪ್ರೇಮ ಇದ್ದಳು, ಅದು ನೀವು ಮುದ್ಕುನ ಮೇಷ ಹಾಕ್ಕೊಂಡು ಫುಲ್ಲು ನೀವಾಗೇ ಕಾಣಿಸ್ಬಾರ್ದು, ಆ ಥರ ಫುಲ್ ವೈಟ್ ಗಡ್ಡ, ವೈಟ್ ಮೀಸೆ ಬಂದಿರೋ ಥರ ಹಾಕ್ಕೊಂಡೋಗಿ ಅಂತ ಹೇಳ್ತಾಳೆ. ಆವಾಗ ಮಹಾದೇವ ಇದ್ದನು, ವಾವ್ ಪ್ರೇಮ ಅವರೇ, ನೀವು ಶಾನೆ ಬುದ್ಧಿವಂತೆ, ನಿಮ್ಮ ತಲೆನೇ ತಗೊಂಡೋಗ್ಬಿಟ್ಟು ಆ ಪುರಾತನ ವಸ್ತುಗಳು ಇರ್ತಾರಲ್ಲ ಮ್ಯೂಸಿಯಮ್ಮು, ಅದರೊಳಗೆ ಇಕ್ಬಿಡ್ಬೇಕು ಅಷ್ಟೇ. ಅದಕ್ಕೆ ಸರಿ, ಹಂಗಾರು ಹೋಗಲಿ, ನೀನು ಮತ್ತು ರಾಮ್ ಹೇಗಿದ್ದೀರಾ ಅಂತ ಕೇಳ್ತಾನೆ. ಆಗ ನಾವಿಬ್ಬರು ಇಲ್ಲ ಆರಾಮಾಗಿದ್ದೀವಿ, ಇಬ್ಬರೇ ಅಲ್ವಾ, ರಾಮು ರೇಷನ್ ತೊಗೊಂಬರಕ್ಕೆ ಹೋಗಿದ್ದಾನೆ, ಇನ್ನೇನು ಬರ್ತಾನೆ, ಅದು ಹೆಂಗಾದರೂ ಹೋಗಲಿ ಮಹಾದೇವ ಅವರೇ, ನೀವು ನಮ್ಮ ಬಗ್ಗೆ ಚಿಂತೆ ಮಾಡಬೇಡಿ, ನಾವು ಆರಾಮಾಗಿದ್ದೀವಿ, ನೀವು ನನಗೆ ಬೇಕಾಗಿರೋದು ಕಾವ್ಯ ನಿಮ್ಮನ್ನು ಆದಷ್ಟು ಬೇಗ ಒಪ್ಕೊಬೇಕು, ಅದಷ್ಟೇ ಬೇಕಾಗಿರೋದು ಅಂತ ಹೇಳ್ತಾಳೆ. ಆಗ ಮಹಾದೇವ ಇದ್ದಾವೆ, ನಿಮ್ಮಂಥರ ಆರೈಕೆ ಇದ್ಮೇಲೆ ಅದೆಲ್ಲ ಹಾಗೆ ಆಗುತ್ತೆ, ನೀವು ತಲೆ ಕೆಡಿಸ್ಕೊಂಬಿಡಿ ಪ್ರೇಮ ಅವರೇ, ಒಂದಲ್ಲ ಒಂದಿನ ನಾನು ಕಾವ್ಯನ ಮನಸ್ಸನ್ನ ಗೆಲ್ತೀನಿ, ಸರಿ ನಾನು ಫೋನ್ ಇಡ್ತೀನಿ ಅಂತ ಹೇಳಿ ಫೋನ್ ಇಡ್ತಾರೆ ಇಬ್ಬರು. ಮತ್ತಿನ್ನೊಂದು ಕಡೆ PG ಓನರು ಸೆಕ್ಯೂರಿಟಿ ತಾತನಿಗೆ ರಜಾ ಕೊಡಲ್ಲ ಅಂತ ಹೇಳಿ ಆರ್ಗ್ಯೂ ಮಾಡ್ತಾ ಇರ್ತಾರೆ. ನಿನಗೆ ರಜಾ ಕೊಡಲ್ಲ ಕಡೆ, 2 ದಿನ ರಜೆ ಕೊಟ್ಟರೆ ಯಾರಯ್ಯ ನೋಡ್ಕೊಳ್ಳೋದು PGನ, ಅದು ಲೇಡೀಸ್ PG ಬೇರೆ ಅಂತ ಬೈತಿರ್ತಾರೆ. ಆಗ ಆ ವಾಚ್ಮ್ಯಾನ್ ರಂಗ ಇದ್ದವನು, ಪ್ಲೀಸ್ ಸಾಹೇಬ್ರೆ ಹಂಗೆ ಅನ್ಬೇಡ್ರಿ, ನನ್ನ ಸ್ವಂತ ಮೊಮ್ಮಗಳು ನಿಮ್ಗೆ ಅಮ್ಮಯ್ಯ ಅಂತ ನನಗೆ 2 ದಿನ ರಜೆ ಕೊಡಿ ಅಂತ ಬೇಡ್ಕೊತಿರ್ತಾರೆ. ಅದನ್ನು ನೋಡಿದಂಥ ಕಾವ್ಯ ಮತ್ತು ಅವಳ ಫ್ರೆಂಡ್ ಸೌಜನ್ಯ, ಸರ್ 2 ದಿನ ತಾನೇ ಕೊಟ್ಬಿಡಿ ಹೋಗ್ಲಿ, ಪಾಪ ಅವ್ರು ಅಷ್ಟೊಂದು ಹೋಗೋರಿತಿದ್ದಾರಲ್ವಾ ಅಂತ ಹೇಳ್ತಾಳೆ. ಆಗ ಆ ಓನರ್ ಇದ್ದವನು, ಏನಮ್ಮ ನಿನಗೆ ನಮ್ಮ ಗೊತ್ತಾಗುತ್ತೆ, ಇದು ಲೇಡೀಸ್ PG ಅಮ್ಮ, ಚೂರು ಹೆಚ್ಚು ಕಮ್ಮಿ ಅದನ್ನು ನಮ್ಮ ಮೇಲೆ ಬರುತ್ತೆ, ಹಂಗೆಲ್ಲ ರಜಾ ಕೊಟ್ಟು ಇಲ್ಲಿ ಯಾರಮ್ಮ ನೋಡ್ಕೊಳ್ಳೋರು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮಹಾದೇವ ಇದ್ದವನು ತಾತ ಥರ ವೇಷ ಹಾಕ್ಕೊಂಡು, ಬಿಳಿ ಮೀಸೆ, ಬಿಳಿ ಗಡ್ಡ, ಬಿಳಿ ಕೂದಲು ಎಲ್ಲ ಹಾಕ್ಕೊಂಡು, ನಾನಿದ್ದೀನಿ, ನಾನು ಬೇರೆ ಯಾರೂ ಅಲ್ಲ, ಈ ಸೆಕ್ಯೂರಿಟಿ ರಂಗ ಇದ್ದಾನಲ್ಲ, ಅವ್ನು ಜೀವದ ಗೆಳೆಯ, ನಾನು ನೋಡ್ಕೊತೀನಿ, ಅವ್ನು 2 ದಿವಸ ಅವ್ರ ಮೊಮ್ಮಗಳು ಮದುವೆಗೆ ಹೋಗ್ಬಿಟ್ಟು ಬರೋ ತನಕ ನಾನು ನೋಡ್ಕೊತೀನಿ
ಅಂತ ಹೇಳ್ತಾನೆ. ಆಗ ಸೆಕ್ಯೂರಿಟಿಗೆ ಯಾರು, ನನ್ಗೆ ಯಾರು ಅಂತಲೇ ಗೊತ್ತಿಲ್ಲ, ನನ್ನ ಜೀವದ ಗೆಳೆಯನೇ ಇಲ್ಲ, ಯಾರಿದು ಅಂದ್ಬಿಟ್ಟು ಕಿವಿನಲ್ಲಿ ಕೇಳ್ತಾನೆ ಮಹಾದೇವ್ಗೆ. ಆಗ ಅವನು ಮಹಾದೇವ ಇದ್ದನು, ಅಯ್ಯೋ ತಾತ, ನಾನು ತಾತ ಮಹಾದೇವ, ನೀನು ಹೋಗಿ 2 ದಿವಸ ನಿನ್ನ ಮೊಮ್ಮಗಳು ಮದುವೆ ಮಾಡ್ಕೊಂಬಾ, ನಾನು ನೋಡ್ಕೊತೀನಿ ಅಂತ ಪಿಸು ಪಿಸು ಮಾತಾಡ್ತಿರ್ತಾರೆ. ಆಗ ಓನರ್ ಇದ್ದವನು, ಏನು ರಂಗ ಇಬ್ಬರು ಪಿಸು ಪಿಸು ಅಂತ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಾನೆ. ಆಗ ವಾಚ್ಮ್ಯಾನ್ ರಂಗ ಇದ್ದವನು, ಅದು ಇವನು ನನ್ನ ಜೀವದ ಗೆಳೆಯ ನಾನು 2 ದಿವಸ ನಮ್ಮ ಮೊಮ್ಮಗಳು ಮದುವೆಗೆ ಹೋಗಿದ್ದು ಬರೋ ತನಕ ಇವ್ನು ನೋಡ್ಕೊತಾನೆ ಅಂತ ಹೇಳ್ತಾರೆ. ಆಗ ಸರಿ ನೀನು ಏನು ಇಷ್ಟೊಂದು ಹೋಗೋರಿದ್ಯಾ ಅಂತ ಹೇಳಿ ಇವನು ನಂಬಿ ಬಿಟ್ಟು ಹೋಗ್ತಾ ಇದ್ದೀನಿ. ಇವನು ಏನಾದರೂ ಸರಿಯಾಗಿ ಸೆಕ್ಯೂರಿಟಿ ಕೆಲಸ ಮಾಡಿಲ್ಲ ಅಂತಂದರೆ ಇನ್ನೂ ಕೂಡ ಸಂಬಳದಲ್ಲೇ 2 ದಿವಸದ ಕಟ್ ಮಾಡಿ ಕೊಡ್ತೀನಿ, ಸರಿನಾ ಅಂತ ಹೇಳಿ ಅವನು ಅಲ್ಲಿಂದ ಹೊರಟೋಗ್ತಾನೆ. ಮತ್ತಿಲ್ಲಿ ಕಾವ್ಯ ಸರಿ ಅಂದ್ಬಿಟ್ಟು ಇದು ಯಾರಿದು ಸೆಕ್ಯೂರಿಟಿ ತಾತ ಅಂತ ಅವನ ಕಡೆಗೆ ನೋಡಿಕೊಂಡು PG ಒಳಗಡೆ ಹೋಗೋದಕ್ಕೆ ಹೋಗ್ತಿರ್ತಾಳೆ. ಎಡು ಬೀಳಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಮಹಾದೇವ ಓಡೋಗಿ ಅವಳನ್ನ ಇಟ್ಕೊಂಡ್ಬಿಡ್ತಾನೆ. ಅವರಿಬ್ಬರು ಒಬ್ರದೊಬ್ರು ಮುಖ ಹಾಗೇ ನೋಡ್ತಾ ಇರ್ತಾರೆ. ಕಾವ್ಯ ಮಹಾದೇವ್ ಮುಖ, ಮಹಾದೇವ್ ಕಾವ್ಯನ ಮುಖ, ಇಬ್ಬರು ಹಾಗೆ ಸ್ವಲ್ಪ ಹೊತ್ತು ಒಬ್ರದೊಬ್ರು ಮುಖ ನೋಡ್ತಾ ಇರ್ತಾರೆ. ಆಗ ಸೌಜನ್ಯ ಇದ್ದವಳು, ಏನು ತಾತ ಈ ವಯಸ್ಸಲ್ಲಿ ಇಷ್ಟೊಂದು ಬಲ ಇದೆ ನಿನಗೆ ಅಂತ ಹೇಳ್ತಾಳೆ. ಆಗ ಮಹಾದೇವ ಇದ್ದವನು, ಹೂನವ್ವ, ನಾನು ಇಷ್ಟು ದಿನ ಮಿಲಿಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದೆ, ಹಂಗಾಗಿ ಇನ್ನೂ ತೊಳೋದು ಶಕ್ತಿ ಇದೆ. ಸರಿ ಕಣವ್ವ, ನೀನು ಹುಷಾರಾಗಿ ನೋಡ್ಕೊಂಡು ಹೋಗೋವ, ಮುಂದಕ್ಕೆ ಬಿದ್ಗಿದ್ದು ಹೋಗ್ತೀಯ ಆ ಕಡೆ ಈ ಕಡೆ ಅಂತ ಹೇಳಿ ಕಾವ್ಯಂಗೆ ಹೇಳಿ ಕಳಿಸ್ತಾನೆ. ಆವಾಗ ಸೆಕ್ಯೂರಿಟಿ ರಂಗ ಇದ್ದನು, ಚಾನೆ ಥ್ಯಾಂಕ್ಸ್ ಕಣಪ್ಪ ಮಹಾದೇವ, ನೀನು ನನಗೆ ಸಹಾಯ ಮಾಡಲಿಲ್ಲ ಅಂದರೆ ನನ್ನ ಮೊಮ್ಮಗಳು ಮದುವೆಗೆ ಹೋಗೋಕ್ಕಾಗ್ತಾ ಇರಲಿಲ್ಲ ಅಂತ ಹೇಳ್ತಾನೆ. ಆಗ ಮಹಾದೇವ ಇದ್ದನು, ಅಯ್ಯೋ ಏನೂ ಇಲ್ಲ ರಂಗಣ್ಣ, ನೀನು ಹೋಗ್ಬಿಟ್ಟು ಹುಷಾರಾಗಿ ನಿಮ್ಮ ಮೊಮ್ಮಗಳು ಮದುವೆ ಮಾಡ್ಕೊಂಡು ಬನ್ನಿ. ನಾನು ನಿಮ್ಗೆ ಶಾನೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ನನ್ನ ಜೀವಕ್ಕೆ ಜೀವ ಆಗಿರೋ ಹೆಂಡತಿ PG ನಲ್ಲಿದ್ದಾಳೆ, ಅವಳನ್ನ ಡೈಲಿ ನೋಡೋ ಅವಕಾಶ ನನಗೆ ಸಿಕ್ತು ನಿಮ್ಮಿಂದ, ಶಾನೆ ಧನ್ಯವಾದ, ಹೋಗಿ ಬನ್ನಿ ಅಂತ ಹೇಳಿ ಸೆಕ್ಯೂರಿಟಿನ ಕಳಿಸ್ಕೊಡ್ತಾನೆ. ಮತ್ತೆ ಇನ್ನೊಂದು ಕಡೆ ರಾಮ್ ಸೀರೆ ತಗೊಂಡು ಮನೆಗೆ ಬರ್ತಾನೆ. ಅದನ್ನು ತಂದು ಪ್ರೇಮ ಕೈಲಿ ಕೊಡ್ತಾನೆ. ಪ್ರೇಮ ಅದನ್ನು ನೋಡ್ಬಿಟ್ಟು, ಏನು ರಾಮ್ ಇದು, ನಾನು ರೇಷನ್ ಥರ ತಾನೇ ಕಳಿಸಿದ್ದು, ದಿನಸಿ ಎಲ್ಲಿ ಅಕ್ಕಿ ಎಣ್ಣೆ ಬೇಳೆ ಎಲ್ಲ ಥರ ಕೇಳಿದ್ಮೇಲೆ ಅದನ್ನು ತೊಗೊಂಬಂದ್ರೆ ಈ ಸೀರೆ ತೊಗೊಂಬಂದಿದ್ಯಲ್ಲ ರಾಮ್, ನಿನಗೆ ಬುದ್ಧಿ ಇಲ್ಲ ಕಣೋ, ದಡ್ಡ ಕಣೋ, ಈ ಬಟ್ಟೆಗೆ ಹೋಗಿ ಹೊಟ್ಟೆ ತಣ್ಣಗಿಡಕ್ಕಾಗುತ್ತೇನೋ, ಹೊಟ್ಟೆ ಕಣೋ ಫಸ್ಟ್ ಇಂಪಾರ್ಟೆಂಟು, ಬಟ್ಟೆ ಅಲ್ಲ, ಈಗೇನೋ ಮಾಡೋದು, ನಿನಗೆ ಬುದ್ಧಿ ಇಲ್ವೇನೋ ಅಂತ ಹೇಳ್ತಾಳೆ. ಆಗ ರಾಮ್ ಇದ್ದನು, ಹಾಗಲ್ಲ ಪ್ರೇಮ, ಅದು ಹೊಟ್ಟೆನೂ ಇಂಪಾರ್ಟೆಂಟ್, ಬಟ್ಟೆನೂ ಇಂಪಾರ್ಟೆಂಟ್ ಅಲ್ವಾ, ಈಗ ನಿನ್ನ ಹತ್ರ ಉಟ್ಕೊಳ್ಳೋಕೆ ಒಂದು ಸೀರೆನೂ ಇಲ್ಲ, ಬಟ್ಟೆ ಇಲ್ಲದೇ ಇರೋಕ್ಕಾಗುತ್ತಾ, ಬಟ್ಟೆ ಇಂಪಾರ್ಟೆಂಟ್ ಅಲ್ವಾ, ನಾನು ಬೇಕಾದರೆ ಒಂದು ದಿನ ಉಪವಾಸ ಇದ್ಬಿಡ್ತೀನಿ ನಿನಗೋಸ್ಕರ, ನಿನಗೆ ಬಟ್ಟೆ ತಾನೇ ಇಂಪಾರ್ಟೆಂಟು, ಅದಕ್ಕೆ ಕಣೆ ತಗೊಂಬಂದೆ ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದಳು, ಅಯ್ಯೋ ರಾಮ್, ನಿಂದೊಳ್ಳೆ ಆಯಿತು, ಹೊಟ್ಟೆಗೆ ಇಟ್ಟಿಲ್ಲ ಅಂದರೆ ಜುಟ್ಟಿಗೆ ಮಲ್ಲಿಗೆ ಹೂ ಅನ್ನೋ ಥರ ಈ ಸೀರೆ ತೊಗೊಂಬಂದಿದ್ಯಾ, ನಾನು ಏನೋ ಮಾಡಲಿ ನಿನಗೆ, ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಸೀರೆ ತೊಗೊಂಡೋಗಿ ಅಲ್ಲಿ ಇಕ್ತಾಳೆ. ಆಗ ರಾಮ್ ಇದ್ದನು, ಪ್ರೇಮ, ಅದು ನಾನು ನಿನಗೆ ಉಳಿತಾಯದಣ ಅಂತ ಹೇಳಿ ಸ್ವಲ್ಪ ದುಡ್ಡು ಕೊಟ್ಟನಲ್ಲ, ಅದನ್ನು ತೊಗೊಂಬೋ ಹೋಗು, ಅದರಲ್ಲಿ ನಾನು ರೇಷನ್ ತೊಗೊಂಬಂದ್ಬಿಡ್ತೀನಿ, ಅಡುಗೆ ಮಾಡಿವಂತೆ ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದಳು, ಹೌದಾ ಸರಿ ತರ್ತೀನಿ ಅಂತಾಳೆ. ಏನು ನೋಡ್ತಾ ಇದೆಯಾ, ಹೋಗಿ ತೊಗೊಂಬ ಅಂತ ರಾಮ್ ಹೇಳ್ತಾನೆ. ಇವಳು ಸರಿ ತರ್ತೀನಿ ಅಂತಾಳೆ. ಆಗ ರಾಮ್, ಏನೇ ಮುಖ ಮುಚ್ಕೊಂತ ಯಾವಾಗ ತೊಗೊಂಬ ದುಡ್ಡನ್ನ ಫಸ್ಟು ಅಂತ ಹೇಳ್ತಾನೆ. ಪ್ರೇಮ ರೂಮ್ ಒಳಗಡೆ ಹೋಗ್ಬಿಟ್ಟು ಒಂದು ಕವರ್ ತೊಗೊಂಬಂದು ರಾಮ್ ಕೈಲಿ ಕೊಡ್ತಾಳೆ. ರಾಮ್ ಅದನ್ನು ನೋಡ್ಬಿಟ್ಟು, ಇದೇನೇ ದುಡ್ಡು ಕೊಡು ಅಂದರೆ ಕವರ್ ಕೊಡ್ತಾ ಇದೆಯಲ್ಲ, ಯಾಕೆ ಅಂದ್ಬಿಟ್ಟು ಕವರಲ್ಲಿ ಓಪನ್ ಮಾಡಿ ನೋಡ್ತಾನೆ. ಅದರಲ್ಲಿ ಶರ್ಟ್ಗಳಿರ್ತವೆ. ಏನೇ ಪ್ರೇಮ, ಶರ್ಟ್ ಯಾಕೆ ತಗೊಂಡಿದ್ಯಾ ನೀನು, ಏನೋ ಹೇಳ್ತಾ ಇದ್ದೀನಿ ನೀನೇ ವೇದ ಅಂತನ, ಹೊಟ್ಟೆಗೆ ಇಟ್ಟಿಲ್ಲ ಅಂದರೆ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ, ಈಗ ನೀನೇನು ಮಾಡಿದ್ಯಾ ಹೇಳು ನೋಡೋಣ ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದಳು, ಅದು ನೀನೇನು ಮಾಡಿದೆ, ನಾನು ಅದೇ ಮಾಡಿಬಿಟ್ಟೆ ಕಣೋ ರಾಮ್ ಅಂತ ಹೇಳ್ತಾಳೆ. ಆಗ ರಾಮ್ ಇದ್ದನು, ಆಹಾ ಯಾರನ್ನು ಕೇಳಿ ತಗೊಂಡೆ ನೀನು ಅಂತ ಅಂದ್ಬಿಟ್ಟು ಇಬ್ಬರು ಹೀಗೆ ಒಬ್ರೊಬ್ರು ನಗ್ತಾ ಇರ್ತಾರೆ ಇಬ್ರು. ಈಗೇನು ಮಾಡೋದು ಊಟಕ್ಕೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಮತ್ತಿಲ್ಲಿ ನಾಳಿನ ಎಪಿಸೋಡ್ನಲ್ಲಿ ಪ್ರೇಮ ಪಂಚಮಿಗೆ ಫೋನ್ ಮಾಡಿ ಕೇಳ್ತಾ ಇದ್ದಾಳೆ ಅತ್ತೆ ಹೇಗಿದ್ದಾರೆ ಅಂತ. ಪಂಚಮಿ ಇದ್ದವಳು, ಅದು ಅತ್ತೆ ಹುಷಾರಾಗಿಲ್ಲ, ಪರವಾಗಿಲ್ಲ, ಆದರೆ ನನಗೆ ದಾಮಿನಿಯವ್ರ ಮೇಲೆ ಅನುಮಾನ ಬರ್ತಾ ಇದೆ, ದಾಮಿನಿಯವರು ಅತ್ತೆ ಮಾತ್ರನೆಲ್ಲ ತೊಗೊಂಡೋಗಿ ಅವ್ರ ಡ್ರಾಯರಲ್ಲಿ ಇಟ್ಕೊಂಡು ಅವ್ರು ಕೊಡ್ತಾ ಇದ್ದಾರೆ ಪ್ರತಿ ದಿವಸ, ನಾನು ಕೊಡ್ತೀನಿ ಅಂದರೂ ನನ್ನ ಕೈಲಿ ಕೊಡ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ಪ್ರೇಮ ಇದ್ದವಳು, ಹೌದಾ ಸರಿ ನೀನು ದಾಮಿನಿಯವ್ರ ಮೇಲೆ ಕಣ್ಣಿಡು, ಪ್ರತಿದಿನವೂ ಒಂದೊಂದು ಕಣ್ಣಿಡು, ಅವಳು ಕೆಟ್ಟೋಳೆ ಇರ್ಬೋದು, ವಿಚಾರಣೆ ಮಾಡಿ ನೋಡೋಣ ಅಂತ ಹೇಳ್ತಾಳೆ. ಪಂಚಮಿ ಸರಿ ಅಕ್ಕ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.